ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ದೆಹಲಿಯಲ್ಲಿ 27 ವರ್ಷಗಳ ನಂತರ ಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಗೆಲುವು ಸಾಧಿಸಿ ಅಧಿಕಾರ ಹಿಡಿಯುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ಬಲಮುರಿ ಗಣಪತಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆಯೊಂದಿಗೆ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ.ಬಿ. ಮುರಳಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮೀಪತಿ ಹಾಗೂ ಅಶೋಕ್, ರಾಷ್ಟ್ರೀಯ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ ಗುಪ್ತಾ, ಮಾಧ್ಯಮ ಸಂಚಾಲಕ ವಿ. ಮಧುಚಂದ್ರ, ರಾಜ್ಯ ಪರಿಷತ್ ಸದಸ್ಯರಾದ ನಾಯನಹಳ್ಳಿ ಶ್ರೀನಿವಾಸ್, ನರಸಪ್ಪ, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ. ಬಾಲಕೃಷ್ಣ, ಮುಖಂಡರಾದ ನರಸಪ್ಪ, ಕೊಂಡಪ್ಪ, ವೆಂಕಟೇಶ್, ನಂಜಪ್ಪ, ಲೋಕೇಶ್, ದೇವರಾಜ್, ಶಿವಕುಮಾರ್, ರಾಜೇಶ್ ಜೈನ್, ಹರೀಶ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು. भारत माता की जय, भारतीय जनता पार्टी की जय, नरेंद्र मोदी जी की जय, अमित शाह जी की जय, जेपी नड्डा जी की जय, केजरीवाल जी की जय, डॉक्टर केजरीवाल की जय, वंदे मातरम, वंदे मातरम, मातरम मातरम, वंदे मातरम. ವ್ಯಕ್ತಿಗೆ ಆಧಾರಿತವಾದಂಥ ಪಕ್ಷ ಅಲ್ಲ. ಏನು ಕಳೆದ 75 ವರ್ಷಗಳಿಂದ ಭಾರತೀಯ ಇರ್ಬೋದು, ಅದರ ಮುಂದುವರೆದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನದ ಅಂಗವಾಗಿ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಒಂದು ಕಮಲದ ಬಾವುಟ ಹರಡಿದೆ. ಅಂದರೆ ಅನೇಕ ಮಹನೀಯರ ಒಂದು ದೊಡ್ಡ ಪಾತ್ರ, ಒಂದು ಎಲೆಮರೆಯ ಕಾಯಿಯಂತೆ ವೈಯಕ್ತಿಕ ಪ್ರಚಾರಕ್ಕೆ ಯಾವುದೇ ಒತ್ತು ಕೊಡದೆ ಇವತ್ತು ಈ ಪಕ್ಷವನ್ನು ಒಂದು ದೇಶಾದ್ಯಂತ ಸದೃಢವಾಗಿ ಕಟ್ಟಿ ನಿಲ್ಲಿಸಿದ್ದಾರೆ. ಹಾಗೆ 2047ಕ್ಕೆ ಇಡೀ ಭಾರತವನ್ನು ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು, ಭಾರತವನ್ನು ಒಂದು ವಿಶ್ವಗುರುವನ್ನಾಗಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಅಜೆಂಡಾವನ್ನು ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ನಿಮ್ಮೆಲ್ಲರ ಹೆಮ್ಮೆಯ ವಿಶ್ವ ನಾಯಕರಾದ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಏನಿದೆ ಅದರ ಭಾಗವಾಗಿ ಇವತ್ತು ಏನು ದೆಹಲಿಯಲ್ಲಿ ಇವತ್ತು ಚುನಾವಣೆ ಫಲಿತಾಂಶ ಘೋಷಣೆ ಆಗಿದೆ. ಏನು ಕಳೆದ 27 ವರ್ಷಗಳಿಂದ ನಾವು ಅಧಿಕಾರ ವಂಚಿತರಾಗಿದ್ದರೆ ದೆಹಲಿಯಲ್ಲಿ ಕೇವಲ ನಾವು ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀವಿ, ಭ್ರಷ್ಟಾಚಾರದ ಒಂದು ಹೆಸರನ್ನು ಹೇಳ್ಕೊಂಡು ಒಂದು ಏನು ಆಡಳಿತಕ್ಕೆ ಬಂದಂಥ ಅರವಿಂದ್ ಕೇಜ್ರಿವಾಲ್ರವರು ಅದು ನಿಜವಾಗಿ ಇಡೀ ದೇಶಕ್ಕೆ ಆ ದೆಹಲಿ ಮತದಾರರಿಗೆ ಯಾವ ರೀತಿ ಮಣ್ಣೆರಚಿದ್ರು ಅಂತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತಿದೆ. ಯಾಕಂದರೆ ಇದು ಅಣ್ಣಾ ಹಜಾರೆರವರು ಭ್ರಷ್ಟಾಚಾರ ವಿರುದ್ಧ ಒಂದು ಮೂಮೆಂಟ್, ಅಂದರೆ ಒಂದು ಭ್ರಷ್ಟಾಚಾರ ಚಳುವಳಿಯನ್ನು ಹುಟ್ಟುಹಾಕಿದ್ರು. ಇವರು ನಾವು ಕೂಡ ಯಾವುದೇ ರಾಜಕೀಯ ಪಕ್ಷವನ್ನು ಕಟ್ಟಲ್ಲ, ನಾವು ಈ ಚಳುವಳಿಯಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿಕೊಂಡು ಅಣ್ಣಾ ಹಜಾರೆಯ ಒಂದು ಭ್ರಷ್ಟಾಚಾರದ ಚಳುವಳಿಯಲ್ಲಿ ಸ್ಥಾನ ಪಡೆದಂಥ ಇವತ್ತು ಅರವಿಂದ್ ಕೇಜ್ರಿವಾಲ್ರವರು ಅಣ್ಣಾ ಹಜಾರೆ ಅವರ ಒಂದು ಹೋರಾಟಕ್ಕೆ ತಿಲಾಂಜಲಿಯನ್ನು ಇಟ್ಟು ಅವರ ಸ್ವಾರ್ಥಕ್ಕಾಗಿ ಆ ಒಂದು ಭ್ರಷ್ಟಾಚಾರ ವಿರೋಧಿ ಧೋರಣೆಯನ್ನು ಅದನ್ನು ಒಂದು ರಾಜಕೀಯ ಪಕ್ಷವಾಗಿ ಒಂದು ಲಾಭವನ್ನು ಪಡೆದುಕೊಂಡು ನಾನು ಇಡೀ ದೆಹಲಿಯನ್ನು ದೇಶವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಕೇಜ್ರಿವಾಲ್ರವರು ಇಡೀ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಯಿತು. ಅವರು ಏನು ದೇಶದ ತೆರಿಗೆ ಒಂದು ಮತದಾರರ ಒಂದು ತೆರಿಗೆ ಹಣ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಶೀಶಾ ಮಹಲ್ ಒಂದು ವಿಲಾಸಿ ಒಂದು ಮುಖ್ಯಮಂತ್ರಿ ಭವನವನ್ನು ಕಟ್ಟಿ ಅದರಲ್ಲಿ ಒಂದು ವಿಲಾಸಿ ಜೀವನವನ್ನು ನಡೆಸ್ತಾ, ಹಾಗೆ ಈ ಅನೇಕ ಹಗರಣಗಳು
ಹಗರಣಗಳಲ್ಲಿ ಭಾಗಿಯಾಗಿ ಸರ್ಕಾರದ ಖಜಾನೆಯನ್ನು ಲೂಟಿ ಹೊಡೆದು ಒಂದು ದೆಹಲಿಯ ಮತದಾರರಿಗೆ ಆ ಮೋಸ ಮಾಡಿ ಒಂದು ಏನು ಅಧಿಕಾರವನ್ನು ಹಿಡಿದ್ರು. ಅದು ತುಂಬ ದಿನ ನಡೆಯಲಿಲ್ಲ. ಇವತ್ತು ಮತದಾರರಿಗೆ ಇವತ್ತು ಯಾರ ಆಡಳಿತ ಬೇಕು ಅನ್ನೋದು ಗೊತ್ತಾಗಿದೆ. ಈ ದೇಶಕ್ಕೆ ಒಂದೇ ಮಾರ್ಗ, ಅದು ಭಾರತೀಯ ಜನತಾ ಪಕ್ಷ. ಅದು ಕೇವಲ ಭಾರತೀಯ ಜನತಾ ಪಕ್ಷ ಮಾತ್ರ ಈ ದೇಶವನ್ನು ಸದೃಢವಾಗಿ ಭವ್ಯ ಭಾರತವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಮನಗಂಡಂತೆ ಮತದಾರರು ಮತ್ತೆ ನಮಗೆ 27 ವರ್ಷಗಳ ನಂತರ ಇವತ್ತು ದೆಹಲಿಯಲ್ಲಿ ಒಂದು ವಿಧಾನಸಭೆಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ದೆಹಲಿಯ ಮತದಾರರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಹಾಗೆ ಇವತ್ತು ಏನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಏನು ಉದ್ದೇಶ ಇಟ್ಕೊಂಡಿದ್ರು, ನಿಜವಾಗಿ ಅದು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಜೆಂಡಾದಲ್ಲಿದೆ. ಹಾಗೆ ಈ ದೇಶದ ರಾಷ್ಟ್ರೀಯತೆ ವಿಚಾರ ಬಂದರೆ ನಾವು ಮೊಟ್ಟ ಮೊದಲನೇ ಬಾರಿಗೆ ಮುಂಚೂಣಿಯಲ್ಲಿರ್ತೀವಿ. ಹಾಗೆ ಈ ದೇಶದ ಭದ್ರತೆ ವಿಚಾರ ಬಂದರೆ ಅದರಲ್ಲೂ ಸಹ ನಾವು ಮುಂಚೂಣಿಯಲ್ಲಿರ್ತೀವಿ. ಇವತ್ತು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಇರ್ಬೋದು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ವಿಶ್ವದ ಎತ್ತರಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಸಲ್ತದೆ. ಹಾಗೆ ಈ ದೆಹಲಿ ಚುನಾವಣೆಯನ್ನು ನಾವು ಆದರ್ಶವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ನಾವು BJPಯ ಹೋರಾಟವನ್ನು ನಾವು ಗಟ್ಟಿ ಮಾಡ್ತೀವಿ. ಸರ್ಕಾರದ ವಿರುದ್ಧ ಈಗಾಗಲೇ ಸರ್ಕಾರ ಕೇವಲ ಭಾಗ್ಯಗಳ ಹೆಸರಲ್ಲಿ ನಮ್ಮ ತೆರಿಗೆ ಹಣವನ್ನು ಒಂದು ಸರ್ಕಾರದ ಒಂದು ಖಜಾನೆಯನ್ನು ಖಾಲಿ ಮಾಡಿ ಇವತ್ತು MLA ಕೂಡ ಇವತ್ತು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲದೆ ಪರದಾಡೋಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಈ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳ ಮೇಲೆ ನೇರ ಆರೋಪ ಇದೆ ಅಂದರೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಹಗರಣಗಳಲ್ಲಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅನೇಕ ಮಂತ್ರಿಗಳು ಸಹ ಇವತ್ತು ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ನಿದರ್ಶನ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಒಂದು ಏನು ಕಾಂಗ್ರೆಸ್ ಆಡಳಿತ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಕೂಡ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯ ಪತಾಕೆಯನ್ನು ಹಾರಿಸ್ತೀವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಇವತ್ತು ಕೇಂದ್ರ ನಾಯಕರು ಇವತ್ತು ಚುನಾವಣೆ ದೆಹಲಿಯಲ್ಲಿ ಮುಗಿದಿದೆ. ಈಗ ಕರ್ನಾಟಕದಲ್ಲಿ